ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ನೀರಿನ ಸಮಸ್ಯೆ ತುಂಬಾ ಆಗ್ತಾ ಇದ್ದು ಬೇಸಿಗೆಯ ಸಮಯ ಇರೋದ್ರಿಂದ ಗ್ರಾಮ ಪಂಚಾಯತ್ ಮತ್ತು ಅಧಿಕಾರಿಗಳು ನೀರಿನ ಸಮಸ್ಯೆ ಬಗೆಹರಿಸುತ್ತಿಲ್ಲ. ಆದ್ದರಿಂದ ಗ್ರಾಮ ಪಂಚಾಯತ್ ಕಚೇರಿಯ ಮುಂದ್ಗಡೆ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು, ಗ್ರಾಮಸ್ಥರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸೇರಿಕೊಂಡು ಪಂಚಾಯತ್ನ ಎದುರುಗಡೆ ಖಾಲಿ ಕೊಡಗಳನ್ನು ಹಿಡಿದುಕೊಂಡು ಪ್ರತಿಭಟನೆಯನ್ನ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸಂಜು ಬೆಡಗೇರ್ ಅವರು ಮಾತನಾಡಿ, ಕರ್ನಾಟಕ ಸರ್ಕಾರ ಬೇಸಿಗೆ ಬಂದಾಗ ಬೆಳಗಾವಿ ಜಿಲ್ಲೆಗೆ ನೂರಾರು ಕೋಟಿ ರೂಪಾಯಿ ನೀರಿಗಾಗಿ ಅನುದಾನ ಬಿಡುಗಡೆ ಮಾಡಿದ್ದು, ಬೇಸಿಗೆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕೆಂದು ಹೇಳ್ತಾರೆ. ಆದರೆ ಅಧಿಕಾರಿಗಳು ಕಚೇರಿಯಲ್ಲಿ ಇದ್ದು ಎಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ನೋಡಿಕೊಳ್ಳದೆ ಹಾಗೆ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದಾರೆ ಎಂದರು. ಯಾರಿಗೆ ಕುಡಿಯಕ್ಕೆ ನೀರು ಕಡಿಮೆ ಬೀಳಬಾರ್ದು ಅಂತ ಹೇಳ್ತೀವಿ. ಒಂದ್ ಕಡೆ ತಾಲೂಕು ಆಡಳಿತನೂ ಕೂಡ ಹೇಳ್ತೈತಿ, ನಮ್ಮ ತಾಲೂಕಿನಾಗ ನೀರು ಕಡಿಮೆ ಬೀಳುವುದಿಲ್ಲ, ನೀರಿನ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತೀವಿ. ಜಿಲ್ಲಾಡಳಿತ ಕೂಡ ಹೇಳ್ತೀವಿ, ತಾಲೂಕ್ ಪಂಚಾಯತಿ ಸಿ ಅವ್ರಿಗೆ ಹೇಳ್ತಾರೋ ಎಲ್ಲಿಯೂ ಬೆಳಗಾವಿ ಜಿಲ್ಲೆದಾಗ ನೀರಿನ ಅವಶ್ಯಕತೆ ಇರಬಾರ್ದು, ನಿಮ್ಗೆ ಸಾಕಷ್ಟು ಅನುದಾನ ಕೊಡ್ತೇವೆ, ಅದನ್ನ ಖರ್ಚು ಮಾಡ್ರಿ, ನೀರು ಕೊಡುವಂಥ ವ್ಯವಸ್ಥೆ ಮಾಡ್ರಂತ ಹೇಳ್ತೈತಿ ಅಧಿಕಾರಿಗಳಿಗೆ. ಆದರೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೋ ಆ ಅನುದಾನ ಸರಿಯಾಗಿ ಬಳಸೋದಿಲ್ಲ ಮತ್ತು ಸರಿಯಾಗಿ ಮಂದಿಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಾಕ್ತಿಲ್ಲ. ಇದನ್ನು ನಾವು ಖಂಡಿಸ್ತೀವಿ. ನೀವು ಇದೇ ರೀತಿ ಮುಂದೆ ಹೋದ್ರೆ ನಾವು ಮತ್ತೆ ಪಂಚಾಯತಿ ಕೀಲಿ ಹಾಕ್ಬೇಕಾಗ್ತೀವಿ. ಏನು ಇವತ್ತು ಬ್ಯಾಸಿಗೆ ಐತಿ, ಮಂದಿ ಇಲ್ಲೆಲ್ಲ ಹೆಣ್ಮಕ್ಳು ಸೇರಿದಾರೆ, ಅವ್ರಿಗೆ ನೀರು ನೀವು ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಾವು ನಿಮ್ಮ ಕೀಲಿ ಹಾಕಿ ಸ್ಟ್ರೈಕ್ ಮಾಡ್ತೇವೆ, ನಿಮ್ಮ ಭ್ರಷ್ಟಾಚಾರ ವಿರುದ್ಧ ನಿರಂತರ ಹೋರಾಟ ಮಾಡ್ತೇವೆ ಅಂತ ಈ ತಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕಾಗಲಿ ಇಲ್ಲಿ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನಾವು ಒತ್ತಾಯ ಮಾಡ್ತೀವಿ. ನೀವು ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು 4 ದಿವಸನೇ ಕೀಲಿ ಹಾಕಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಹೋರಾಟ ಮುಖಾಂತರ ನಾವು ಸರ್ಕಾರಕ್ಕಾಗಲಿ ಅಧಿಕಾರಿಗಳಾಗಲಿ ಗಮನಕ್ಕೆ ತರುವಂತ ಕೆಲಸ ಮಾಡ್ತೇವೆ. ಶಿರಗಾಂವ್ ಗ್ರಾಮದ ಅಧ್ಯಕ್ಷರು ಶ್ರೀಮತಿ ಜೈಬೂನ್ ಎಸ್ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬಂದು 2 ದಿನಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದರು ಮತ್ತು ಅವರೇ ಖುದ್ದಾಗಿ ಚಿಕ್ಕೋಡಿ ತಹಸೀಲ್ದಾರರ ಸಾಹೇಬರಿಗೆ ಫೋನ್ ಮುಖಾಂತರ ನೀರಿನ ಸಮಸ್ಯೆ ಬಗ್ಗೆ ಮನವಿಯನ್ನ ಮಾಡಿದ್ರು. ತಹಸೀಲ್ದಾರ್ ಸಾಹೇಬರು ಕೂಡ ನೀರಿನ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದರಿಂದ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ.